ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಶಿವನಾಮ ಸ್ಮರಣೆ ಮುಂದುವರೆದಿದೆ. ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಮುಂಜಾನೆಯಿಂದ ವಿಶೇಷ ಪೂಜೆಗಳು ನಡೀತಾ ಇವೆ. ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ ಭಕ್ತಾದಿಗಳು. ಪೂಜೆಯ ನಂತರ ಶಿವಲಿಂಗಕ್ಕೆ ಚಿನ್ನದ ಮುಖವಾಡ ಧಾರಣೆ ಮಾಡಿ ಅದಾದ ನಂತರ ಮತ್ತಷ್ಟು ವಿಶೇಷ ಪೂಜೆಗಳನ್ನು ಶುರು ಮಾಡ್ತಾರೆ. ವರ್ಷಕ್ಕೊಮ್ಮೆ ಧಾರಣೆ ಮಾಡುವಂಥ ಶಿವನ ಚಿನ್ನದ ಮುಖವಾಡ ಇದು. ಜಯಚಾಮರಾಜೇಂದ್ರ ಒಡೆಯರ್ ಅವರು ನೀಡಿದಂಥ ಚಿನ್ನದ ಮುಖವಾಡವನ್ನು ಪ್ರತಿ ಶಿವರಾತ್ರಿಯ ದಿನದಂದು ಧರಿಸಲಾಗುತ್ತೆ. ಇವತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಈ ಶಿವರಾತ್ರಿಯ ದಿನದಂದು ಚಿನ್ನದ ಮುಖವಾಡವನ್ನು ಧಾರಣೆ ಮಾಡುವುದರ ಮೂಲಕ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತವೆ. ಹಾಗಾಗಿ ಈ ಚಿನ್ನದ ಮುಖವಾಡ ಧಾರಣೆ ಮಾಡಿದ ನಂತರ ಏನು ಪೂಜೆಗಳು ಶುರುವಾಗ್ತವೆ, ಈ ಒಂದು ಚಿನ್ನದ ಲೇಪನ ಚಿನ್ನ ಇರುವಂತಹ ಈ ಮುಖವಾಡವನ್ನು ಹಾಕ್ತಾರಲ್ಲ, ಹಾಗಾಗಿ ಅದನ್ನು ನೋಡಬೇಕು ಅಂತಲೇ ಅನೇಕ ಭಕ್ತಾದಿಗಳು ಕಾಯ್ತಿರ್ತಾರೆ. ಯಾಕೆಂದರೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡೋದಕ್ಕೆ ಇಲ್ಲಿ ಒಂದು ರೀತಿಯಾಗಿ ಸಂಕಲ್ಪ ಇರುವಂಥದ್ದು. ಹಾಗಾಗಿ ಪ್ರತಿ ವರ್ಷ ಶಿವರಾತ್ರಿಯ ದಿನದಂದು ಈ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ನೀಡಿದಂಥ ಚಿನ್ನದ ಮುಖವಾಡ ಇದು. ಇವತ್ತು ಎಲ್ಲ ಅಭಿಷೇಕಗಳನ್ನು ಮುಗಿಸಿದ ನಂತರ ಈ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಿ ನಂತರದಲ್ಲಿ ಮತ್ತಷ್ಟು ವಿಶೇಷ ಪೂಜೆಗಳು ಜೊತೆಗೆ ಬಂದಂತಹ ಭಕ್ತಾದಿಗಳಿಗೆ ಬೇಕಾದಂಥ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಅನೇಕರು ಜಾಗರಣೆ ಮಾಡಬೇಕು ಅಂತ ಬೇರೆ ಬೇರೆ ದೇವಸ್ಥಾನಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಇಂಥ ದೇವಸ್ಥಾನದಲ್ಲಿ ಹೋಗಿ ನಾವು ಜಾಗರಣೆ ಮಾಡಬೇಕು, ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಕಾಯ್ತಿರ್ತಾರೆ. ಹಾಗಾಗಿನೇ ಶಿವರಾತ್ರಿಯ ದಿನದಂದು ಭಕ್ತಾದಿಗಳು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಇಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಭರ್ಜರಿಯಾಗಿನೇ ಪೂಜೆ ನಡೀತಾ ಇದೆ. ಬೆಳಗ್ಗೆಯಿಂದ ಕೂಡ ಪೂಜೆ ಪುನಸ್ಕಾರಗಳು, ಮೊದಲು ಅಭಿಷೇಕಗಳನ್ನ ಮಾಡ್ತಾರೆ. ಈ ರುದ್ರಾಭಿಷೇಕ, ಹಾಲಿನ ಅಭಿಷೇಕ ಸೇರಿದಂತೆ ಬೇರೆ ಬೇರೆಯ ಅಭಿಷೇಕಗಳನ್ನ ಮಾಡೋದ್ರ ಮೂಲಕ ನಂತರದಲ್ಲಿ ತ್ರಿನೇಶ್ವರ ದೇವರಿಗೆ ಈ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಕೂಡ ಈ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೊಟ್ಟಂತ ಚಿನ್ನದ ಮುಖವಾಡ ಇದು. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೋಡಿ, ಶಿವಲಿಂಗ ಅಂತ ಬಂದರೆ, ಮಹಾದೇವ ಅಂತ ಬಂದರೆ ಎಷ್ಟೇ ಅಭಿಷೇಕ ಮಾಡಿದರೂ ಕೂಡ ಸಾಲದು. ನೀವು ಎಷ್ಟು ಹೂಗಳನ್ನು ಇಟ್ಟು ಪೂಜೆ ಮಾಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ಅಭಿಷೇಕವನ್ನು ಬಯಸೋದು ಮಹಾ ಶಿವರಾತ್ರಿಯ ದಿನದಂದು ಶಿವ. ಹೀಗಾಗಿ ಎಲ್ಲ ರೀತಿಯ ಅಭಿಷೇಕಗಳನ್ನ ಮಾಡ್ತಾರೆ. ಅಭಿಷೇಕ ಮಾಡಿದಷ್ಟು ಇನ್ನೂ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಅಲ್ಲಿ ಬಂದಂಥ ಭಕ್ತಾದಿಗಳು ಹಾಲನ್ನು ತೆಗೆದುಕೊಂಡು ಬಂದಿರ್ತಾರೆ, ರುದ್ರಾಭಿಷೇಕವನ್ನು ಮಾಡಿಸ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಅಭಿಷೇಕಗಳು ನೆರವೇರ್ತವೆ. ಅದೆಲ್ಲ ಆದಮೇಲೆ ಈ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಿ ಪೂಜೆ ಶುರುವಾಗಿದೆ. ನೀವು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮೈಸೂರಿನ ತ್ರಿನೇಶ್ವರ ದೇಗುಲದಲ್ಲಿ ಚಿನ್ನದ ಮುಖವಾಡವನ್ನು ದೇವರಿಗೆ ಧಾರಣೆ ಮಾಡಿ ಈಗ ಮತ್ತೆ ಪೂಜೆ ಪುನಸ್ಕಾರಗಳು, ಮಂಗಳಾರತಿ ಇವೆಲ್ಲವೂ ಕೂಡ ಶುರುವಾಗಿದ್ದಾವೆ. ತ್ರಿನೇಶ್ವರನ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ನೋಡಿ, ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಿ ಮತ್ತೆ ಪೂಜೆಯನ್ನು ಶುರು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮೈಸೂರಿನ ತ್ರಿನೇಶ್ವರ ದೇಗುಲದ ದೃಶ್ಯಾವಳಿಗಳನ್ನು ನೀವು ಟಿವಿ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಇದೇ ರೀತಿಯಾಗಿ ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಜಿಲ್ಲೆಗೊಂದು ಅಂತ ಬಂದರೆ ಅದೆಷ್ಟೋ ದೇವಸ್ಥಾನಗಳು, ಶಿವನ ದೇವಸ್ಥಾನಗಳಿವೆ. ಪ್ರತಿಯೊಬ್ಬರು ಕೂಡ ಇವತ್ತು ದೇವಸ್ಥಾನಗಳಿಗೆ ಹೋಗ್ತಾನೆ ಇದ್ದಾರೆ, ದೇವರ ದರ್ಶನ ಪಡ್ಕೊಳ್ತಾನೆ ಇದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ರಾಜ್ಯದಾದ್ಯಂತ ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡ್ತಾ ಇದೆ. ಅನೇಕರು ದೇಗುಲಗಳಲ್ಲೇ ಈಗ ಬಿಟ್ಬಿಟ್ಟಿದ್ದಾರೆ. ಇವತ್ತು ಜಾಗರಣೆ ಇರೋದ್ರಿಂದ ದೇಗುಲಗಳಲ್ಲೇ ಜಾಗರಣೆ ಮಾಡ್ತಾರೆ, ವಿಶೇಷ ಪೂಜೆಗಳನ್ನ ನೆರವೇರಿಸ್ತಾರೆ, ಅಭಿಷೇಕಗಳನ್ನ ಮಾಡಿಸ್ತಾರೆ. ಅದರಲ್ಲೂ ಕೂಡ ತ್ರಿನೇಶ್ವರ ದೇವಸ್ಥಾನ ಅಂತ ಬಂದಾಗ ಪ್ರತಿ ವರ್ಷ ಒಂದು ಸಲ ಈ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಿ ಪೂಜೆ ಮಾಡಲಾಗುತ್ತೆ. ಅಲ್ಲಿನ ವಿಶೇಷತೆ ಬಗ್ಗೆ, ಭಕ್ತರು ಬಂದು ಅಲ್ಲಿ ಪೂಜೆ ಮಾಡ್ತಿದ್ದಾರೆ, ಆ ಉತ್ಸಾಹದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಾದ್ರೆ.
ಈಗ ಮೈಸೂರಿನಲ್ಲೂ ಕೂಡ ಮಹಾಶಿವರಾತ್ರಿಯ ಒಂದು ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಿನಿಂದಲೂ ಕೂಡ ಮೈಸೂರಿನಲ್ಲಿರುವಂತಹ ಶಿವನ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಸ್ಥಾನದಲ್ಲೂ ಕೂಡ ಇವತ್ತು ಮಹಾಶಿವರಾತ್ರಿಯ ಒಂದು ಹಬ್ಬದ ಸಂಭ್ರಮವನ್ನು ಮಾಡಿರ್ತಕ್ಕಂಥದ್ದು. ಮೈಸೂರಿಗರು ಈಗಾಗಲೇ ಅರಮನೆಯ ತ್ರಿನೇಶ್ವರನನ್ನ ದರ್ಶನವನ್ನ ಮಾಡ್ತಕ್ಕಂಥದ್ದು ಇರಬಹುದು. ಜೊತೆಗೆ ಬೆಳಗಿನಿಂದಲೂ ಕೂಡ ಅಲ್ಲಿ ನೆರವೇರ್ತಾ ಇರುವಂತಹ ಪೂಜೆ ಪುನಸ್ಕಾರಗಳನ್ನು ಕಣ್ತುಂಬಿಕೊಳ್ತಾ ಇರ್ತಕ್ಕಂಥದ್ದು, ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈಗ ನಾವು ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಾಲಯದಿದ್ದೇವೆ. ಈ ಒಂದು ದೇವಾಲಯದಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ನಾವು ಗಮನಿಸಬಹುದು. ಸರತಿ ಸಾಲಿನಲ್ಲಿ ಅಂದ್ರೆ ಅರಮನೆಯ ಆವರಣದಲ್ಲಿ ಬರ್ತಕ್ಕಂಥ ಪ್ರವಾಸಿಗರನ್ನೂ ಸೇರಿದಂತೆ ಬರುವಂತಹ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿ ಈ ದೇವರ ದರ್ಶನಕ್ಕಾಗಿ ಬರ್ತಾ ಇರ್ತಕ್ಕಂಥದ್ದು. ಬಹಳ ವಿಶೇಷ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನದಲ್ಲಿ ಸುಮಾರು 11 ಕೆಜಿ ತೂಕದ ಚಿನ್ನದ ಕೊಳಗವನ್ನ ಇಲ್ಲಿ ಧಾರಣೆ ಮಾಡಲಾಗಿದೆ. ಇದು ಶ್ರೀಕಂಠದತ್ತ ನರಸಿಂಹರಾಜ ಅವರ ಒಂದು ನೆನಪಿನ ಅರ್ಥವಾಗಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಒಂದು 11 ಕೆಜಿ ತೂಕದ ಚಿನ್ನದ ಕೊಳಗವನ್ನ ಕಾಣಿಕೆಯಾಗಿ ನೀಡಿರತಕ್ಕಂಥದ್ದು. ಮುಖ್ಯವಾಗಿ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಮಾತ್ರ ಈ ಒಂದು ಚಿನ್ನದ ಕೊಳಗವನ್ನ ಜಿಲ್ಲಾ ಖಜಾನೆಯಿಂದ ತರಲಾಗುತ್ತೆ. ತದನಂತರ ಇವತ್ತು ನಿನ್ನೆ ತಂದಂತಹ ಚಿನ್ನದ ಕೊಳಗವನ್ನ ಇವತ್ತು ಧಾರಣೆ ಮಾಡಿ ಬೆಳಗಿನಿಂದಲೂ ಕೂಡ ಏನು ರುದ್ರಾಭಿಷೇಕ ಇರಬಹುದು, ಕುಂಕುಮಾರ್ಚನೆಗಳಿರಬಹುದು, ಹೀಗೆ ವಿಶೇಷವಾದಂತಹ ಪೂಜೆಗಳನ್ನ ನೆರವೇರಿಸತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. 1952ರಲ್ಲಿ ಹರಕೆ ರೂಪದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಈ ಒಂದು 11 ಕೆಜಿ ತೂಕದ ಚಿನ್ನದ ಕೊಳಗವನ್ನು ಕೊಡಲಾಗಿರ್ತಕ್ಕಂಥದ್ದು. ಈ ಒಂದು ಮುಖವಾಡವನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಜಟಮುಕಟ ಇರಬಹುದು, ಮತ್ತೆ ಚಿನ್ನದ ಕರ್ಣಕುಂಡಲ ಇರಬಹುದು, ಚಿನ್ನದ ತಾಟಂಕ ಇರಬಹುದು, 2 ಲೋಲಕ ಇರಬಹುದು, ಜೊತೆಗೆ 2 ಕೆಂಪಿನ ಅರಳಿನ ಓಲೆಗಳಿರಬಹುದು, ಹಣೆಯಲ್ಲಿ ಕೆಂಪು ತಿಲಕ ಇರತಕ್ಕಂಥದ್ದಿರಬಹುದು, ಜೊತೆಗೆ ಸಣ್ಣ ಮೂಗುತಿ ಇರುವಂತಹ ಚಿನ್ನದ ಗಂಗೆಯನ್ನು ಕೂಡ ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ಈ ಒಂದು ಚಿನ್ನದ ಕೊಳಗದಲ್ಲಿ 7 ಕೆಂಪು ಕಲ್ಲುಗಳಿದ್ದಾವೆ. ಜೊತೆಗೆ ಬೆಳ್ಳಿಯ ಅರ್ಧಚಂದ್ರ ಇರತಕ್ಕಂಥದ್ದು, ಬೆಳ್ಳಿಯ ಒಂದು ತೀರ್ಪು ಹೊಂದಿರತಕ್ಕಂಥ ಒಂದು ಶಿವನ ಕೊಳಗವನ್ನು ನಾವು ಗಮನಿಸಬಹುದು. ಈ ಒಂದು 11 ಕೆಜಿ ತೂಕದ ಮುಖವಾಡವನ್ನ ಮಹಾಶಿವರಾತ್ರಿ ಎಂದು ಮಾತ್ರ ವರ್ಷಕ್ಕೊಮ್ಮೆ ಮಾತ್ರ ಧಾರಣೆ ಮಾಡಲಾಗುತ್ತೆ. ಧಾರಣೆ ಮಾಡಿದ ನಂತರ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಈ ಒಂದು ದೇವರ ದರ್ಶನವನ್ನ ಮಾಡಿದಂತಹ ಪೂಜಾ ಪುರಸ್ಕಾರಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಆ ಬರುವಂತಹ ಭಕ್ತಾದಿಗಳನ್ನ ಇಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಅವರಿಗೆ ದೇವರ ದರ್ಶನವನ್ನ ಮಾಡಲಿಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈಗ ಭಕ್ತಾದಿಗಳು ಕೂಡ ನಾನು ಒಟ್ಟಿಗಿದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದೀರಿ? ನಾವು ಮೈಸೂರಿಂದ. ಹಬ್ಬ ಯಾವ ರೀತಿ ಆಚರಣೆ? ಹಬ್ಬ ಮನೇಲಿ ಇದ್ದು ಮಾಮೂಲಿ ಎಲ್ಲ ಪೂಜೆ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ವರ್ಷಕ್ಕೊಂದ್ಸಲಿ ಚಿನ್ನದ ಕೊಳಗ ಹಾಕ್ತಾರಲ್ಲ, ದೇವ್ರನ್ನ ನೋಡ್ಲೇಬೇಕು ಅಂತ ಬಂದಿದ್ವಿ. ಏನು ವಿಶೇಷ ಹಬ್ಬ ಅಂದ್ರೆ ಯಾವ ರೀತಿ ಪೂಜೆಗಳು ಮಾಡ್ತೀರಿ ಮನೆಗಳಲ್ಲಿ ದೇವ್ರ ದರ್ಶನ? ಮನೆಯಲ್ಲಿ ನಾವು ಮಾಮೂಲಿ ಈಶ್ವರನ ಭಕ್ತರೆ ಹೆಂಗೆದ್ದು ಮಾಮೂಲಿ ಬೆಳಗ್ಗೆ ಪೂಜೆ ಮಾಡ್ತೀವೋ ಅದೇ ಥರ ಪೂಜೆ ಮಾಡಿ ಇವತ್ತು ವಿಶೇಷವಾಗಿ ಬಿಲ್ಪತ್ರ ಇಟ್ಟು ಪೂಜೆ ಮಾಡಿ ದೇವ್ರ ದರ್ಶನ ಜಾಗರಣೆ ಮಾಡೋದಿರುತ್ತೆ. ಆದರೆ ನಾವು ವರ್ಕಿಂಗ್ ಅಂದ್ರೆ ಬಹಳಷ್ಟು ದೇವಸ್ಥಾನಗಳನ್ನು ನಾವು ಗಮನಿಸಿರ್ತೀವಿ. ಇದೊಂದು ದೇವಸ್ಥಾನದಲ್ಲಿ ಮಾತ್ರ ಮೈಸೂರಿನ ಅರಮನೆ ಆವರಣದಲ್ಲಿರುವಂಥದ್ದು ಚಿನ್ನದ ಕೊಳಗ ಧಾರಣೆ ಮಾಡಿ ಪೂಜೆ ಮಾಡ್ತಾರೆ. ಚಿನ್ನದ ಕೊಳಗ ಧಾರಣೆ ವರ್ಷಕ್ಕೆ ಒಂದ್ಸಲಿ ಮಾಡ್ತಾರೆ. ಆ ದಿನ ದೇವ್ರನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. 2 ಕಣ್ಣು ಸಾಲದು ಅಷ್ಟು ಇದರಲ್ಲೂ ನಾನು ರಶಲ್ಲೂ ನೋಡಬೇಕು ಅಂತ ಬಂದಿದ್ದೀನಿ. ನನಗೆ ದೇವ್ರ ದರ್ಶನ ಕಣ್ಣು ತುಂಬ ತುಂಬಿಕೊಂಡಂಗೆ ಆಯಿತು, ಖುಷಿ ಆಯಿತು. ಇದು ಬರುವಂತಹ ಭಕ್ತಾದಿಗಳ ಮಾತುಗಳು. ಮುಖ್ಯವಾಗಿ ಮೈಸೂರಿನ ಶಿವನ ದೇವಾಲಯಗಳಲ್ಲಿ ಈಗ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನೆರವೇರುತ್ತಾ ಇದ್ದಾವೆ. ಜೊತೆಗೆ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ನೀತಿ. ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.